ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ಇಡೀ ದೇಶದಲ್ಲಿ ಈಗ ಲೋಕಸಭಾ ಚುನಾವಣೆ ನಡೆದರೆ ಯಾವ ಪಕ್ಷಕ್ಕೆ ಏನಾಗುತ್ತೆ ಅನ್ನುವಂಥದ್ದು ಒಂದು ಚರ್ಚೆ ಇದೆ. ಸೊ CNIB ನಡೆಸಿದಂಥ ಹಿಂದೂ ಪತ್ರಿಕೆ ನಡೆಸಿದಂಥ ಸಮೀಕ್ಷೆಯ ಪ್ರಕಾರ ಕೇಂದ್ರದಲ್ಲಿ UPA ಸರ್ಕಾರಕ್ಕೆ ಅಪಾಯ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿ ಅನುಕೂಲ ಇದೆ ಅನ್ನುವಂಥದ್ದು. ಅದ್ರ ಜೊತೆಗೇ ಬಹಳಷ್ಟು ಮಹತ್ವದ ವಿಚಾರಗಳು ಕೂಡ ಈ ಒಂದು ಸಮೀಕ್ಷೆಯಲ್ಲಿದೆ. ಕರಪ್ಷನ್ ವಿಚಾರ ಕೂಡ ಇದೆ. ಸೊ ಮೊದಲಿಗೆ ಲೋಕಸಭಾ ಚುನಾವಣೆ ತಕ್ಷಣ ನಡೆದರೆ ಯಾರಿಗೆ ಲಾಭ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಒಂದು ಪ್ಯಾಕೇಜ್ ಇದೆ, ಒಂದು ವರದಿ ಇದೆ, ಅದನ್ನು ನೋಡೋಣ. ಈ ಕೂಡಲೇ ಅಂದ್ರೆ ತಕ್ಷಣ ಲೋಕಸಭೆಗೆ ಚುನಾವಣೆ ನಡೆದರೆ ಯಾವ ಪಕ್ಷ ಹೆಚ್ಚು ಸೀಟು ಗೆಲ್ಲುತ್ತೆ? ಈ ಕುರಿತು ಒಬ್ಬೊಬ್ಬರದ್ದು ಒಂದೊಂದು ವಾದವಿದೆ. ದೇಶದೆಲ್ಲೆಡೆ ಕಾಂಗ್ರೆಸ್ಗೆ ಪ್ರತಿಕೂಲ ವಾತಾವರಣ ಇದೆ ಅನ್ನುತ್ತೆ ಸಮೀಕ್ಷೆ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಪರಿಸ್ಥಿತಿ ಹಾಗಿಲ್ಲ. ಇಲ್ಲಿ UPA ಆಡಳಿತ ವಿರೋಧಿ ಅಲೆ ಕೆಲಸ ಮಾಡಲ್ಲ. ಕಾಂಗ್ರೆಸ್ ಬಲಶಾಲಿಯಾಗಿ ಹೊರಹೊಮ್ಮಿದ್ರೆ ಬಿಜೆಪಿ ಹೀನಾಯವಾಗಿ ಶಕ್ತಿ ಕಳೆದುಕೊಳ್ಳುತ್ತೆ. ಇದರ ಮಧ್ಯೆ JDS ಬಲವರ್ಧನೆ ಮಾಡಿಕೊಳ್ಳುವ ಸಾಧ್ಯತೆ ತೋರಿಸುತ್ತಿದೆ CNN, IBN ಮತ್ತು ಹಿಂದೂ ಪತ್ರಿಕೆ ನಡೆಸಿರುವ ಜಂಟಿ ಸಮೀಕ್ಷೆ. ಈ ಸಮೀಕ್ಷೆ ಪ್ರಕಾರ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಈ ಬಾರಿ 18ರಿಂದ 22 ಸೀಟ್ ಗೆಲ್ಲುವ ಸಾಧ್ಯತೆ ಇದೆ. 2009ರಲ್ಲಿ ಕೇವಲ 6 ಸ್ಥಾನ ಗೆದ್ದಿದ್ದ ಕಾಂಗ್ರೆಸ್ ಈ ಬಾರಿ ಭೀಮ ಬಲ ಪಡೆದುಕೊಳ್ಳಲಿದೆ. ಇನ್ನು ಬಿಜೆಪಿ ಈ ಬಾರಿ 2ರಿಂದ 6 ಸ್ಥಾನಕ್ಕೆ ತೃಪ್ತಿಪಟ್ಟುಕೊಳ್ಳಬೇಕು. ಕಳೆದ ಬಾರಿ 19 ಸ್ಥಾನ ಗಳಿಸಿದ್ದ ಬಿಜೆಪಿ ಈ ಬಾರಿ ನಿಶ್ಶಕ್ತಗೊಳ್ಳಲಿದೆ. ವಿಧಾನಸಭೆಯಲ್ಲಿ ಅಧಿಕೃತ ಪಕ್ಷವಾಗಿರುವ JDS ಲೋಕಸಭಾ ಚುನಾವಣೆಯಲ್ಲಿ 2ರಿಂದ 6 ಸ್ಥಾನ ಗಳಿಸುವ ಸಾಧ್ಯತೆ ಇದೆ. ಕಳೆದ ಬಾರಿ 3 ಸ್ಥಾನ ಗೆದ್ದಿದ್ದ JDS ಈ ಬಾರಿ ಶಕ್ತಿವರ್ಧನೆ ಮಾಡಿಕೊಳ್ಳುವ ಸೂಚನೆ ಕಾಣ್ತಿದೆ. ಕೆಜೆಪಿ ಮತ್ತು BSR ಕಾಂಗ್ರೆಸ್ ಪಕ್ಷಗಳು ಲೆಕ್ಕದಲ್ಲೇ ಇಲ್ಲ. ಇದು ಸೀಟುಗಳ ಲೆಕ್ಕಾಚಾರ. ಹಾಗಾದ್ರೆ ಬಿಜೆಪಿ ಇಷ್ಟು ದೊಡ್ಡ ನಷ್ಟ ಅನುಭವಿಸೋಕೆ ಕಾರಣ ಏನು ಅನ್ನುವುದಕ್ಕೂ ಸಮೀಕ್ಷೆಯಲ್ಲಿ ಉತ್ತರ ಹುಡುಕುವ ಪ್ರಯತ್ನ ನಡೆದಿದೆ. ಈ ಸಮೀಕ್ಷೆಯ ಪ್ರಕಾರ ಯಡಿಯೂರಪ್ಪ ಪಕ್ಷ ತೊರೆದಿರುವುದೇ ಬಿಜೆಪಿ ನಷ್ಟಕ್ಕೆ ಮೊದಲ ಕಾರಣ. 2ನೇ ಕಾರಣ ಕೆಜೆಪಿ ಗೆಲ್ಲದಿದ್ರೂ ಬಿಜೆಪಿಯ ಮತಗಳನ್ನ ಕಿತ್ತುಕೊಳ್ಳುತ್ತೆ. ಇದರಿಂದ ಮತ ವಿಭಜನೆಯಾಗಿ ಬಿಜೆಪಿ ಸೋಲುತ್ತೆ. ಇನ್ನು 3ನೇ ಕಾರಣ ಕೆಜೆಪಿ ಮತ ವಿಭಜನೆಯ ಲಾಭ ಪಡೆಯುವ ಕಾಂಗ್ರೆಸ್ನದ್ದು. ಇಬ್ಬರ ಜಗಳ 3ನೇಯವರಿಗೆ ಲಾಭ ಎನ್ನುವಂತೆ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಸಂಸತ್ತಿಗೆ ಲಗ್ಗೆ ಇಡಲಿದೆ. ಇದು ಕೇವಲ ಕರ್ನಾಟಕದ ಪರಿಸ್ಥಿತಿ. ಆದರೆ ಇದೇ ಸ್ಥಿತಿ ಪಕ್ಕದ ತಮಿಳುನಾಡು, ಆಂಧ್ರಪ್ರದೇಶದಲ್ಲಿ ಇಲ್ಲ. ಆಂಧ್ರಪ್ರದೇಶದಲ್ಲಿ 2009ರಲ್ಲಿ 33 ಸೀಟು ಗೆದ್ದಿದ್ದ ಕಾಂಗ್ರೆಸ್ಗೆ 11ರಿಂದ 15 ಸ್ಥಾನ ಗೆದ್ರೆ ದೊಡ್ಡದು ಎನ್ನುವ ವಾತಾವರಣ ಇದೆ. ಹಾಗಂತ YSR ಕಾಂಗ್ರೆಸ್ಗೇನೂ ದೊಡ್ಡ ಲಾಭವಿಲ್ಲ. ಅದು ಸಹ 11ರಿಂದ 15 ಸ್ಥಾನ ಗೆಲ್ಲಬಹುದಷ್ಟೇ. 6 ಸೀಟು ಗೆದ್ದಿದ್ದ ತೆಲುಗು ದೇಶಂ 6ರಿಂದ 10 ಸೀಟು ಗೆಲ್ಲಬಹುದು. 2 ಸದಸ್ಯ ಬಲವಿದ್ದ TRS 5ರಿಂದ 9 ಸ್ಥಾನ ಗಳಿಸಬಹುದು. ಕಾಂಗ್ರೆಸ್ಗೆ ಹೊಡೆತ ಕೊಡುವ ಎಲ್ಲಾ ಸೂಚನೆಯೂ ಆಂಧ್ರಪ್ರದೇಶದಲ್ಲಿ ಸಿಕ್ಕುತ್ತಿದೆ. ಇನ್ನು ತಮಿಳುನಾಡಿನಲ್ಲಿ ಸರ್ವಂ ಜಯಲಲಿತಾಮಯಂ. 2009ರಲ್ಲಿ 9 ಸೀಟು ಗೆದ್ದಿದ್ದ ಅಣ್ಣಾ DMK 16ರಿಂದ 20 ಸ್ಥಾನ ಗೆದ್ದು ಬರುವ ಚಾನ್ಸ್ ಇದೆ. 18 ಸ್ಥಾನ ಗೆದ್ದಿದ್ದ DMK 8ರಿಂದ 12 ಸ್ಥಾನ ಗೆದ್ರೆ ಹೆಚ್ಚು. ಕಳೆದ ಬಾರಿ ಶೂನ್ಯ ಸಾಧಿಸಿದ್ದ ಬಿಜೆಪಿಗೂ 2 ಸೀಟು ಗೆಲ್ಲುವ ಅವಕಾಶವಿದೆ. ಕಾಂಗ್ರೆಸ್ ಇನ್ನಷ್ಟು ಶಕ್ತಿಗುಂದಿ 8 ಸೀಟುಗಳಿಂದ 5 ಸ್ಥಾನಕ್ಕಿಳಿಯುವ ಸಾಧ್ಯತೆಯೂ ಇದೆ. ಒಟ್ನಲ್ಲಿ ದೇಶದೆಲ್ಲೆಡೆ ಕಾಂಗ್ರೆಸ್ ಮತ್ತು UPAಗೆ ಪ್ರತಿಕೂಲ ವಾತಾವರಣ ಕಂಡುಬರ್ತಿದ್ರೂ ಕರ್ನಾಟಕದಲ್ಲಿ ಮಾತ್ರ ಪರಿಸ್ಥಿತಿ ಸಂಪೂರ್ಣ ಭಿನ್ನ. ಇದಕ್ಕೆ ಕಾಂಗ್ರೆಸ್ ಸಾಧನೆ ಕಾರಣವೋ ಬಿಜೆಪಿ ಎಡವಟ್ಟು ಕಾರಣವೋ ರಾಜಕೀಯ ಪಂಡಿತರೇ ಹೇಳಬೇಕು. ನ್ಯೂಸ್ ಬ್ಯೂರೋ, ಸುವರ್ಣ ನ್ಯೂಸ್. ಸೊ ಈ ಸಮೀಕ್ಷೆ ಈ ತಕ್ಷಣಕ್ಕೆ ಚುನಾವಣೆ ನಡೆದರೆ ಅನ್ನುವಂಥದ್ರ ಬಗ್ಗೆ, ಆದರೆ ಮುಂದಿನ ಲೋಕಸಭಾ ಚುನಾವಣೆ ಅಂತ ಹೇಳಿಲ್ಲ, ಈ ತಕ್ಷಣಕ್ಕೆ ನಡೆದಂದರೆ ಒಂದು ವೇಳೆ ಈಗ ಚುನಾವಣೆ ಆಗೋದೇ ಆದರೆ ಅದರಿಂದ ಲಾಭ ನಷ್ಟ ಅನ್ನುವಂಥದ್ರ ಒಂದು ಸಮೀಕ್ಷೆ. ಬನ್ನಿ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ 3 ಗಣ್ಯರಿದ್ದಾರೆ. ಮೊದಲಿಗೆ ಬಿಜೆಪಿ ಹಿರಿಯ ನಾಯಕರು MLC ಆದಂಥ ರಘುನಾಥ್ ಮಲ್ಕಾಪುರ ಇದ್ದಾರೆ. ಹಾಗೆಯೇ ಇನ್ನೊಬ್ಬರು JDSನ ಹಿರಿಯ ನಾಯಕರಾದಂಥ ಬಸವರಾಜ ಹೊರಟ್ಟಿ ಇದ್ದಾರೆ. ಹಾಗೆಯೇ ಕಾಂಗ್ರೆಸ್ನ ಇನ್ನೊಬ್ಬ ಮಾಜಿ ಸಂಸದೆ ಕಾಂಗ್ರೆಸ್ ನಾಯಕಿ ತೇಜಸ್ವಿನಿ ರಮೇಶ್ ಇದ್ದಾರೆ. ಜೊತೆಗೇ ದೆಹಲಿಯಿಂದ ನಮ್ಮ ಜೊತೆಗೆ ಔಟ್ಲುಕ್ ಸಂಪಾದಕರಾದಂಥ ಕೃಷ್ಣ ಪ್ರಸಾದ್ ಕೂಡ ಜೊತೆಯಲ್ಲಿ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಕೃಷ್ಣ ಪ್ರಸಾದ್ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಮೊದಲಿಗೆ ನಾನು ನೇರವಾಗಿ ಮಲ್ಕಾಪುರವನ್ನು ಕೇಳ್ತೀನಿ. ಮಲ್ಕಾಪುರ ಅವರೇ, ಈ ಬಾರಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನ ಗೆಲ್ಲುತ್ತೆ,
ನೀವು ಮನೆಗೆ ಹೋಗ್ತೀರ ಅನ್ನುವಂಥ ಒಂದು ಸಮೀಕ್ಷೆ ಇದೆ CNN IBN. ಈ ಸಮೀಕ್ಷೆಗಳ ವರದಿಗಳು ಅವ್ರದ್ದೇ ಆದಂಥ ಒಂದು ತಾಂತ್ರಿಕ ಪದ್ಧತಿ ಮೇಲೆ ಸ್ಯಾಂಪಲ್ ಕಲೆಕ್ಷನ್ಗಳ ಮೇಲೆ ಮಾಡ್ತಾರೆ. ನಾವು ಇವತ್ತು ಹಿಂದಿನ ಫಲಿತಾಂಶಗಳು ನೋಡಿದಾಗ ಸಮೀಕ್ಷೆಗಳನ್ನು ನಾವು ಸಂಪೂರ್ಣವಾಗಿ ಅಲ್ಲಗಲಿಕ್ಕಾಗಲ್ಲ. ಆದರೆ ಈ ಸಮೀಕ್ಷೆ ಇದನ್ನು ನೋಡಿದಾಗ JDSನವರಿಗೆ 2-6, BJPನವರಿಗೆ 2-6 ಅಂತ ಹಾಕಿದ್ದಾರೆ. ಅಲ್ಲಿ ಕಳೆದ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರು ಸಂಪಾದನೆ ಮಾಡಿದ 40 ಶಾಸಕ ಸ್ಥಾನ, ನಾವು ಮಾಡಿದ್ದು ಅದನ್ನೇ. ಆ ಒಂದು ಪ್ಯಾರಾಮೀಟರ್ನ ಇದು ಮಾಡಿದ್ದಾರೆ ಅನ್ನೋದು ನನಗೆ ಅನಿಸ್ತಾ ಇದೆ. ಅದು ಒಂದು ಭಾಗ. ಕಾಂಗ್ರೆಸ್ನವರು ಲೋಕಸಭೆಯಲ್ಲಿ ಇರ್ತಕ್ಕಂಥ ಕರ್ನಾಟಕದ ಬರೀ 6 ಜನ. ಅದು ಒಂದು ಭಾಗ. ನಿಮಗೆ ಗಮನ ತರಲಿಕ್ಕೆ ಇಷ್ಟಪಡ್ತೀನಿ ನಾನು. ಕಳೆದ 6 ಚುನಾವಣೆಗಳಲ್ಲಿ ರಾಜ್ಯದಲ್ಲಿ ನಾವೆಂದು 6 ಸಂಖ್ಯೆಗಿಂತ ಕೆಳಗೆ ಲೋಕಸಭೆಯಲ್ಲಿ ಹೊತ್ತು ನಮ್ಮ ಪ್ರದರ್ಶನ ಆಗಿಲ್ಲ. ಅಲ್ಲ, ಈಗ ಆಗ್ಬೋದು ಅಂತ. ಈಗ ಯಡಿಯೂರಪ್ಪ ಇಲ್ಲ, ಶ್ರೀರಾಮುಲು ಇಲ್ಲ. ನೀವೇ ಹೇಳ್ತಾ ಇದ್ದಿಲ್ಲ ಪದೇ ಪದೇ ನಮ್ಮ ಓಟ್ಗಳು ಹೊಡೆದು ಹೋದವೆ, ಚದುರು ಹೋಗಿದಾವೆ. ಐ ವಿಲ್ ಕಮ್ ಟು ಯು. ನಾವು ಕಳೆದ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆಯಲ್ಲಿ 20% ನಾವು, 10% KJP, 4% BSR. ನಮ್ಮ ಒಂದು ಪಕ್ಷ ಹೊಡೆದು 3 ತುಂಡಾಗಿದ್ದಕ್ಕೆ ನಾವು ವಿಭಜನೆ ಆಗಿದೆ ಅನ್ನೋಂಥದ್ದು ರ್ಯಾಂಡಮ್ ಕ್ಯಾಲ್ಕುಲೇಷನ್ ಒಪ್ತೀನಿ. ಆದರೆ ಆ ಚುನಾವಣೆ ವಿಧಾನಸಭೆಗೆ ಸಂಬಂಧಪಟ್ಟದ್ದು. ರಾಜ್ಯದಲ್ಲಿ ನಾವು ಅಧಿಕಾರದಲ್ಲಿದ್ವಿ. ನಾವು ಕೆಲಸ ಮಾಡಿದಂಥ ಅಭಿವೃದ್ಧಿ ಕೆಲಸಗಳನ್ನು ಜನರು ಗಮನಕ್ಕೆ ಇಟ್ಕೊಳ್ಳಾರ್ದೆ ನಾವು ನಡೆದಂಥ ನೀತಿ ಪದ್ಧತಿಗಳು ಜನರಿಗೆ ಒಪ್ಪಿಗೆ ಆಗಿಲ್ಲ. ಹಾಗಾಗಿ ನಮ್ಮನ್ನು ತಿರಸ್ಕಾರ ಮಾಡಿದ್ರು. ಒಂದೇ ಒಂದು ನಿಮಿಷ. ಆದರೆ ತಾಂತ್ರಿಕವಾಗಿ BSR ಮತ್ತು KJP ಪಕ್ಷ ರಾಜ್ಯದಲ್ಲಿ ಮತದಾರರ ಮನವನ್ನು ಕಟೆಗತ್ತುವ ಮುಖಾಂತರ ನಾವು 30-40 ಸೀಟ್ ಗೆಲ್ತೀವಿ, ನಾವೇ ಅನಿವಾರ್ಯ, ನಮ್ಮ ಬಿಟ್ಟು ರಾಜ್ಯದಲ್ಲಿ ಯಾರು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕಪೋಕಲ್ಪಿತ ಕಥೆಯನ್ನು ಕಟ್ಟಿ ಮತದಾರರಲ್ಲಿ ಗೊಂದಲ ಮಾಡಿದ್ದು ಸತಸಿದ್ಧ. ಅವ್ರು ಬಿಟ್ಟು ಚುನಾವಣೆ ಹೋಗ್ತೀರಿ, ಈಗಲೂ ಕೂಡ ಅಷ್ಟೇ ಸೀಟ್ ಗೆಲ್ಲೋ ಶಕ್ತಿ ಇದೆ ನಿಮಗೆ. ಯಡಿಯೂರಪ್ಪನೂ ಬೇಡ, ಶ್ರೀರಾಮುಲು ಬೇಡ. ಇದು ಪಾರ್ಲಿಮೆಂಟ್ ಚುನಾವಣೆ. ಲೋಕಸಭಾ ಚುನಾವಣೆಯಲ್ಲಿ ಲೋಕಸಭೆಯ ಈಗಿರುವಂಥ ಸರ್ಕಾರಕ್ಕೆ ಕೇಂದ್ರದಲ್ಲಿ UPA ನೇತೃತ್ವದ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ. ಇವತ್ತು ಯಾವ ಕಾರಣಗಳಿಗೋಸ್ಕರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಭಾರತೀಯ ಜನತಾ ಪಕ್ಷ ಸರ್ಕಾರವನ್ನು ಜನ ತಿರಸ್ಕಾರ ಮಾಡಿದ್ದಾರೆ. ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ಕೂಡ ಅದೇ ಕಾರಣಗಳಿಂದ ಕಾಂಗ್ರೆಸ್ ಅನ್ನು ತಿರಸ್ಕಾರ ಮಾಡೋದು ಶತಸಿದ್ಧ. ಒಂದು ನಿಮಿಷ ಬಂದೆ ತೇಜಸ್ವಿಯವರೇ, ಸೆಂಟ್ರಲ್ ಇರತಕ್ಕಂಥ ಮೂಡ್ಗೂ ಹಿಂದೆ ಸ್ಟಾರ್ನವರು, ಆಸ್ತಕ್ದವರು, ಹೆಡ್ಲೈನ್ ಸ್ಟುಡಿಯೋ ಅವರು ಸಮೀಕ್ಷೆ ಮಾಡಿದಾಗಲೂ ಕೂಡ ಈ ತಕ್ಷಣ ಚುನಾವಣೆ ಆದರೆ UPA ಸರ್ಕಾರ ಇರೋದಿಲ್ಲ, 88ರಿಂದ 100 ಸ್ಥಾನಗಳು UPAಗೆ ಮೈನಸ್ ಆಗುತ್ತೆ ಅಂದರೆ ಈಗ ಎಲ್ಲೋ ಒಂದು ಕಡೆ ಕೇಂದ್ರದಲ್ಲಿ ಒಂದು ಮೂಡಿದ್ರೆ ಸಮೀಕ್ಷೆಗಳು ಕರ್ನಾಟಕದಲ್ಲಿ ಭಿನ್ನವಾಗಿದೆ. ಕೇಂದ್ರದಲ್ಲಿ UPA ಇರೋದಿಲ್ಲ, ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ 18ರಿಂದ 22 ಸ್ಥಾನ ಬರುತ್ತೆ ಅನ್ನುವಂಥದ್ದು CNN IBN ವಾದ, ಅಂದರೆ ಸಮೀಕ್ಷೆ. ಸೊ ಅಂದರೆ ಎಲ್ಲೋ ಒಂದು ಕಡೆ ನಿಮಗೆ ಕೇಂದ್ರದ ಸರ್ಕಾರ ಹೋಗುತ್ತೆ, ರಾಜ್ಯದಲ್ಲಿ ಹೆಚ್ಚು ಸ್ಥಾನ ಬರುತ್ತೆ, ಅಷ್ಟಕ್ಕೆ ಮಾತ್ರ ತೃಪ್ತಿ ಪಡ್ಕೊಳ್ತೀರಿ? ಇಲ್ಲ ಲಕ್ಷ್ಮಣ್, ನಿಜ 2 ಸಾರಿ ಆಡಳಿತವನ್ನು ನಡೆಸಿದಂಥ ಯಾವುದೇ ಸರ್ಕಾರಗಳಿಗೆ ಆ್ಯಂಟಿ ಇನ್ಕಂಬೆನ್ಸಿ ಇದ್ದೇ ಇರುತ್ತೆ. ಮತ್ತು ಜನತೆ ಇವತ್ತು ಎಜುಕೇಟೆಡ್ ಇದ್ದಾರೆ, ಮಾಧ್ಯಮಗಳಲ್ಲಿ ಕೂಡ ನೋಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಬದಲಾವಣೆಗಳಾದಾಗ ಕೇಂದ್ರ ಸರ್ಕಾರ ಇರುವಂಥ ಪರಿಸ್ಥಿತಿನಲ್ಲಿ ಸದೃಢವಾದಂಥ ಒಂದು ಸ್ಥಿರ ಸರ್ಕಾರವನ್ನು ಕೊಟ್ಟಿದೆ. ಸಮ್ಮಿಶ್ರ ಸರ್ಕಾರಗಳನ್ನು ನಡೆಸ್ತಕ್ಕಂಥದ್ದು ಒಂದು ದೊಡ್ಡ ಸವಾಲು. ಬಟ್ ದೇಶದಲ್ಲಿ ಬೇರೆ ಬಣಗಳಿಗೆ ಹೋಲಿಸಿದ್ರೆ UPA ತುಂಬಾ ಸಮರ್ಥವಾಗಿ ದೇಶಕ್ಕೊಂದು ಸ್ಥಿರ ಸರ್ಕಾರವನ್ನ ಕೊಟ್ಟಿರೋದ್ರಿಂದ ಅದು ಕೂಡ ಸಮೀಕ್ಷೆ ಆಗಿದೆ. ಇವತ್ತು CNN IBN ಮಾಡಿರ್ತಕ್ಕಂಥ ಸಮೀಕ್ಷೆಯಲ್ಲಿ ಅತ್ಯಂತ ಕಡು ಭ್ರಷ್ಟ ಸರ್ಕಾರ UPA ಸರ್ಕಾರ, 2ನೇ ಸರ್ಕಾರ. 3 ಜನರನ್ನ ಮಾತಾಡಿಸ್ತಾರೆ, ಇಬ್ಬರು ಹೇಳಿದ್ದಾರೆ ಇದು ಭ್ರಷ್ಟ ಸರ್ಕಾರ ಅನ್ನುವಂತ ವಾದ ಇರ್ಬೋದು. ಯಾಕಂದ್ರೆ ನಾನು ಹಿಂದೆ ಭ್ರಷ್ಟಾಚಾರದ ಬಗ್ಗೆ ಜನತೆಗೆ ಗೊತ್ತಾಗ್ತಿರ್ಲಿಲ್ಲ. ಇವತ್ತು ದೃಶ್ಯ ಮಾಧ್ಯಮಗಳಲ್ಲಿ ಗೊತ್ತಾಗೋದ್ರಿಂದ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಂತಹ ಆರೋಪಗಳನ್ನು ಸತ್ಯಾಂಶ ಏನಿದೆ ಏನಿಲ್ಲ ಅಂತ ಹೇಳಿ ಜನರನ್ನ ಮುಟ್ಟಬೇಕಾದಂಥ, ಅವರಿಗೆ ಮನವೊಲಿಸಬೇಕಾದಂಥ ಸವಾಲು ನಮ್ಮ ಎದುರುಗಡೆ ಇದೆ. ಖಂಡಿತ ನಾವು ಅದನ್ನು ಮಾಡ್ತೇವೆ. ಅದರಲ್ಲಿ ಈಗ ಪ್ರತಿಪಕ್ಷಗಳು ಅಂದಮೇಲೆ ಆರೋಪ ಮಾಡ್ತಾ ಇರ್ತಾರೆ. ಸತ್ಯಾಂಶ ಏನಿದೆ, ವಾಸ್ತವ ಏನಿದೆ ಅನ್ನೋದನ್ನ ನಾವು ಮತದಾರರಿಗೆ ಕೋಲ್ಗೇಟ್ ಹಗರಣ ಅಲ್ಲ, ಸೀರಿಯಸ್ ಆದಂಥ ಆರೋಪಗಳು ನಮ್ಮ ಮೇಲೆ ಇದೆ ಲಕ್ಷ್ಮಣ್. ಬಟ್ ಖಂಡಿತ ಒಂದು ರಾಷ್ಟ್ರೀಯ ಪಕ್ಷವಾಗಿ ಇವತ್ತಿನ ಸನ್ನಿವೇಶದಲ್ಲಿ ಈಗ ಕಾಂಗ್ರೆಸ್ ಪಕ್ಷದ ಮೇಲೆ ಎಷ್ಟು ಹಗರಣ ಬಂದಿದೆ ಅಥವಾ ಪ್ರತಿಪಕ್ಷಗಳ ಮೇಲೆ ಎಷ್ಟು ಬಂದಿದೆ, ಇದನ್ನೆಲ್ಲ ಹೇಳಬೇಕಾಗತ್ತೆ ವಾಸ್ತವವನ್ನು. ನಾವು ಖಂಡಿತ ಅಂಥ ಲೋಪದೋಷಗಳನ್ನು ಸರಿಪಡಿಸ್ಕೊಂಡು ಮತ್ತೆ ಇನ್ನೊಂದು ಅವಧಿಗೆ ನಾವು ಖಂಡಿತ ದೇಶದ ಮತದಾರರನ್ನು ಮನವೊಲಿಸುವ ಶ್ರೀಮತಿ ಸೋನಿಯಾ ಗಾಂಧಿ ಅವರ ನಾಯಕತ್ವದಲ್ಲಿ ಮತ್ತು ಪ್ರಧಾನಮಂತ್ರಿಗಳ ನಾಯಕತ್ವದಲ್ಲಿ ರಾಹುಲ್ ಗಾಂಧಿ ಅವರು ಒಂದು ವಿಶೇಷವಾದ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ನಾವು ಖಂಡಿತ ದೇಶವಾಸಿಗಳ ಮನಸ್ಸನ್ನ ಕಳ್ಕೊಳಕ್ ರೆಡಿ ಇದ್ದೀರಾ ಅನ್ನುವಂಥದ್ದು. ಯಾಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಹೋಗುತ್ತೆ,
ಇಲ್ಲೊಂದಷ್ಟು ಸ್ಥಾನ ಬರ್ಬೋದು ನಿಮ್ಗೆ ಬಿಜೆಪಿ ಸ್ಥಾನದಲ್ಲಿ ನೀವು ಇಲ್ಲ, ಬರ್ತೀರಾ? ನಾನು ಅದನ್ನ ನಂಬೋದಿಲ್ಲ. ಸೆಂಟ್ರಲ್ ಗವರ್ಮೆಂಟ್ ಅಲ್ಲೂ ಮತ್ತೊಂದು ಅವಧಿಗೆ ನಾವು ಸರ್ಕಾರವನ್ನ ಸ್ಥಾಪನೆ ಮಾಡ್ತೀವಿ ಮತ್ತು ರಾಜ್ಯದಲ್ಲಿ ಖಂಡಿತ ಹೆಚ್ಚಿನ ಸ್ಥಾನ ಬಂದ್ರೆ ಅದು ದೊಡ್ಡ ಬೆಂಬಲವಾಗುತ್ತೆ. ಒಂದು ನಿಮಿಷ ತೇಜಸ್ವಿ, ನಾನು ಹೊರಟಿರೋ ಜೊತೆ ನಾನು ಮತ್ತೆ ಚರ್ಚೆ ಮಾಡ್ತೀನಿ. ನಾನು ಕೃಷ್ಣ ಪ್ರಸಾದ್ ನೇರವಾಗಿ ಕೇಳಕ್ಕೆ ಬಯಸ್ತೀನಿ. ಕೃಷ್ಣ ಪ್ರಸಾದ್ ಅವರೇ, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾದಂತಹ ಸಮೀಕ್ಷೆಗಳು ಬರ್ತಾ ಇದ್ದಾವೆ. ಇವತ್ತು CNN ಇರ್ಬೋದು, ಹಿಂದೂ ಪತ್ರಿಕೆ ಜಂಟಿಯಾಗಿ ನಡೆಸಿದಂಥ ಸಮೀಕ್ಷೆಗಳು ಕೂಡ ಕೇಂದ್ರದಲ್ಲಿ ಕಾಂಗ್ರೆಸ್ ಇರೋದಿಲ್ಲ. ಅದು ಕರ್ನಾಟಕದಲ್ಲಿ 18ರಿಂದ 22 ಸ್ಥಾನ ಅಂದ್ರೆ ಬಹುತೇಕ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದ ಮೇಲೆ ಆಗಿರ್ತಕ್ಕಂಥ ಒಂದು ಟ್ರೆಂಡ್ ಅಂತ ಅನ್ಸುತ್ತಿದ್ದಾರೆ. ಯಾಕಂದ್ರೆ ಸಾಮಾನ್ಯ ಕೇಂದ್ರದಲ್ಲಿ ಒಂದು ಸರ್ಕಾರ ಇದ್ರೆ ರಾಜ್ಯದಲ್ಲಿ ಒಂದು ಸರ್ಕಾರ ಇರುತ್ತೆ, ರಾಜ್ಯದಲ್ಲಿ ಒಂದು ಸರ್ಕಾರ ಇದ್ರೆ ಕೇಂದ್ರದಲ್ಲಿ ಒಂದು ಸರ್ಕಾರ ಇರುತ್ತೆ. ಲಕ್ಷ್ಮಣ್, ಇದು ಬಹಳ ದೊಡ್ಡ ಕ್ವೆಶ್ಚನ್. ಯಾಕೆ ಅಂದರೆ ನಾವು ಈಗ ಸರ್ವೆ ಅನ್ನೋದು ಒಂದು ಮಾಡಿದ್ದಾರೆ ಅಷ್ಟೇ, ಬಟ್ ಇನ್ನು ಎಲೆಕ್ಷನ್ಸ್ ಯಾವಾಗ ನಡೆಯುತ್ತೆ ಅನ್ನೋದ್ರ ಬಗ್ಗೆನೂ ಡಿಪೆಂಡ್ ಆಗುತ್ತೆ. ಈಗ ಇವರು ಮಾಡಿರೋ ಎಲೆಕ್ಷನ್ ಟ್ರ್ಯಾಕರ್ ಅನ್ನೋ ಸರ್ವೆ ಏನಿದೆ ಅದು ತುಂಬ ಅದೇ ಹನಿಮೂನ್ ಪೀರಿಯಡ್ ಸಮೀಕ್ಷೆ, ಅದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಅದು ಜೂನ್ ತಿಂಗಳು ನಡೆದಂಥ ಸಮೀಕ್ಷೆ. ಒಂದು ನಿಮಿಷ ಲಕ್ಷ್ಮಣ್, ನನಗೆ ಒಂಚೂರು ಸರಿಯಾಗಿ ಕೇಳಿಸ್ತಾ ಇಲ್ಲ, ಅದರಿಂದ ಐ ಆಮ್ ಸಾರಿ. ಅಲ್ಲ, ನಾನು ಮಾತಾಡ್ಬೋದಾ ಕೃಷ್ಣ ಪ್ರಸಾದ್ ಅವರೇ? ನಾನು ಹೊರಟ್ಟಿವ್ರನ್ನ ಕೇಳ್ತೇನೆ. ಹೊರಟ್ಟಿವರಿಗೆ ಇವತ್ತು ಸಮೀಕ್ಷೆಯಲ್ಲಿ JDS ಕೂಡ ಒಂದು ಪ್ಲಸ್ ಇದೆ. ಅಂದರೆ ಈ ಸರ್ವೆ ಭಾಳ ಮಾತಾಡಿ. ಕೃಷ್ಣ ಪ್ರಸಾದ್ ಮಾತಾಡಲ್ಲ ಲಕ್ಷ್ಮಣ್? ಮಾತಾಡಿ. ಇಲ್ಲ, ನಾನು ಒಂದೆರಡು ಮೂರು ಕ್ವಿಕ್ ಪಾಯಿಂಟ್ಸ್ ಮಾಡ್ತೀನಿ. ಒಂದೇನು ಅಂದರೆ, ಈ ಎಲೆಕ್ಷನ್ ಸರ್ವೆ ಇನ್ನೂ ಲೋಕಸಭಾ ಎಲೆಕ್ಷನ್ ಯಾವಾಗ ನಡೆಯುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಈಗಿಂದ ಅಲ್ಲಿವರೆಗೆ ಇನ್ನೂ 5 ತಿಂಗಳಿರ್ಬೋದು, 6 ತಿಂಗಳಿರ್ಬೋದು, ಸುಮಾರು 9 ತಿಂಗಳಿರ್ಬೋದು. ಇದ್ರ ಮಧ್ಯ ಏನಾಗುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಒಂದು. ಎರಡನೇದು, ಹಿಸ್ಟಾರಿಕಲಿ ಕರ್ನಾಟಕಲ್ಲಿ ಏನಾಗಿದೆ ಅಂದರೆ, ಅಸೆಂಬ್ಲಿಲಿ ಗೆದ್ದವರು ದೇ ಟೆಂಡ್ ಟು ಬೆನಿಫಿಟ್ ಇನ್ ದಿ ಲೋಕಸಭಾ ಎಲೆಕ್ಷನ್ಸ್. ಸೊ ಅದರಲ್ಲಿ ದೇರ್ಫೋರ್ ಈ CNN IBN ಸರ್ವೆ ಏನಿದೆ ಅವ್ರು ಹೇಳ್ತಿರೋದ್ರಲ್ಲಿ ಏನು ಸರ್ಪ್ರೈಸ್ ಏನಿಲ್ಲ. ನೀವು 2008ನೇ ಇಸ್ವಿಲಿ ತೊಗೊಂಡ್ರೆ BJP ಸುಮಾರು 90 ಲಕ್ಷ ವೋಟ್ ಗೆದ್ದಿತ್ತು BJP ಅಸೆಂಬ್ಲಿ ಎಲೆಕ್ಷನಲ್ಲಿ. ಮುಂದಿನ 2009ನೇ ಲೋಕಸಭಾ ಎಲೆಕ್ಷನಲ್ಲಿ ಸುಮಾರು 12 ಲಕ್ಷ ಎಕ್ಸ್ಟ್ರಾ ವೋಟ್ಸ್ ಬಂತು ಅವ್ರಿಗೆ. ಆ 12 ಲಕ್ಷ ಎಕ್ಸ್ಟ್ರಾ ವೋಟ್ಸ್ ಬಂದಿದ್ದರಿಂದ ಅವ್ರಿಗೆ ಸುಮಾರು 6 ಎಕ್ಸ್ಟ್ರಾ ಲೋಕಸಭಾ ಸೀಟ್ ಬಂತು. ಸಿಂಪಲ್ ಪಾಯಿಂಟ್ ಹೇಳ್ತಿರೋದೇನು ಅಂದರೆ, ಯೂಶ್ವಲಿ ಕರ್ನಾಟಕದಲ್ಲಿ ಅಸೆಂಬ್ಲಿ ಗೆದ್ದವರು ದೇ ಟೆಂಡ್ ಟು ಬೆನಿಫಿಟ್ ಅ ಲಿಟಲ್ ಮೋರ್ ಇನ್ ದಿ ಲೋಕಸಭಾ ಎಲೆಕ್ಷನ್ಸ್. ಆ್ಯಂಡ್ ಈ ಎಲೆಕ್ಷನ್ ಸರ್ವೆನೂ ಅದನ್ನೇ ಪ್ರೆಡಿಕ್ಟ್ ಮಾಡ್ತಾ ಇದೆ. ಎರಡನೇದು. ಮೂರನೇದು, ಬೇಕಾದಷ್ಟು ಫ್ಯಾಕ್ಟರ್ಸ್ ಪ್ಲೇ ಆಗುತ್ತೆ. ಈಗ ನಾವು ಕರಪ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, UPA ಕರಪ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದೆಲ್ಲ ಮಾತಾಡ್ತಾನೆ ಇರ್ಬೋದು. ಬಟ್ ಏನು ಅಂದರೆ, ಬ್ರಾಡ್ ಟ್ರೆಂಡ್ ಏನು ಅಂದರೆ, ಕಾಂಗ್ರೆಸ್ಸು ಹ್ಯಾಸ್ ಸ್ಕೋರ್ಡ್ ಎ ವೆರಿ ಬಿಗ್ ವಿಕ್ಟ್ರಿ ಇನ್ ಕರ್ನಾಟಕ. ಒಂದು. ಎರಡನೇದು, BJP ಹ್ಯಾಸ್ ಸಫರ್ಡ್ ಎ ವೆರಿ ಬಿಗ್ ಲಾಸ್ ಇನ್ ಕರ್ನಾಟಕ. ಅದು ಇಟ್ಸ್ ವೆರಿ ಕ್ಲಿಯರ್. ಮೂರನೇದು, ವಾಟ್ ಈಸ್ ಹ್ಯಾಪ್ನಿಂಗ್ ಇಸ್ ದಟ್ ಈ ಅಸೆಂಬ್ಲಿ ಎಲೆಕ್ಷನ್ಗೂ ಲೋಕಸಭಾ ಎಲೆಕ್ಷನ್ಗೂ ಗ್ಯಾಪ್ ಎಷ್ಟು ಚಿಕ್ಕದಾಗಿದೆ ಅಂದರೆ, 3 ತಿಂಗಳಿರ್ಬೋದು, 6 ತಿಂಗಳಿರ್ಬೋದು, 9 ತಿಂಗಳಿರ್ಬೋದು. ಆ ಗ್ಯಾಪ್ ಇರೋದ್ರಿಂದ, ಈ ಸಣ್ಣ ಗ್ಯಾಪ್ ಇರೋದ್ರಿಂದ ಈ ಸಿದ್ದರಾಮಯ್ಯನವರ ಸರ್ಕಾರದ ಬಗ್ಗೆ ಏನಾದ್ರು ಆ್ಯಂಟಿ ಇನ್ಕಮೆನ್ಸಿ ಏನಾದ್ರು ಇದ್ದರೆ ಅದು ತೋರಿಸೋದಕ್ಕೆ ಚಾನ್ಸಸ್ ಭಾಳ ಕಮ್ಮಿ ಇದೆ ಅಂತ ನನಗೆ ಅನಿಸುತ್ತೆ. ಅಲ್ಲ, ಒಂದು ಕೃಷ್ಣ ಪ್ರಸಾದ್, ಇಲ್ಲಿ ಚರ್ಚೆ ಇರ್ತಕ್ಕಂಥದ್ದು ಲೋಕಸಭಾ ಚುನಾವಣೆ ಬರ್ತಕ್ಕಂಥ ವಿಷಯಗಳೇ ಬೇರೆ, ಅದರ ಅಜೆಂಡೆಗಳ ಬೇರೆ. ಈಗ ಮೋದಿ ನಾಯಕತ್ವದಲ್ಲಿ BJP ಚುನಾವಣೆಗೆ ಹೋಗ್ತಾ ಇದೆ. ಬಹುತೇಕ BJP ನಾಯಕರಿಗೆ ಕರ್ನಾಟಕದಲ್ಲೂ ಕೂಡ ಸಮೀಕ್ಷೆಗಳು ಏನೇ ಹೇಳಿದ್ರು ಕೂಡ ಮೋದಿನ ಬಹಳ ನಂಬ್ಕೊಂಡಿದ್ದಾರೆ. ಮೋದಿ ಬ್ರ್ಯಾಂಡ್ ಮೇಲೆ BJP ನಾಯಕರು ಈಗಲೂ ಕೂಡ ಜಪ ಮಾಡ್ತಾ ಇದ್ದಾರೆ. ಇಲ್ಲ, ಅದರಲ್ಲಿ ಡೌಟೇ ಇಲ್ಲ. ಮೋದಿ ಬಗ್ಗೆ ಕರ್ನಾಟಕ ಒಂದೇ ರಾಜ್ಯ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಅಲ್ಲಿ ಲೋಕಲ್ ಪಾರ್ಟಿ, ಲೋಕಲ್ ಯೂನಿಟ್ಸ್ BJP ಏನಿದೆ ಅವರೆಲ್ಲ ದೇ ಆರ್ ಆಲ್ ಡಿಪೆಂಡಿಂಗ್ ಆನ್ ನರೇಂದ್ರ ಮೋದಿ. ಬಟ್ ಕರ್ನಾಟಕ ಅಲ್ಲಿ ದೇರ್ ಇಸ್ ಎ ವೆರಿ ಸಿಗ್ನಿಫಿಕೆಂಟ್ ಟ್ರೆಂಡ್ ದಟ್ ಹ್ಯಾಸ್ ಬಿನ್ ವಿಟ್ನೆಸ್ಡ್ ಈ ಮೇ ಎಲೆಕ್ಷನ್ಸಲ್ಲಿ. ಏನು ಆ ಟ್ರೆಂಡು ಅಂದರೆ, ದೇರ್ ಆರ್ 2 ಥಿಂಗ್ಸ್. ಒಂದು, ನೀವು ಯು ನೀಡ್ ಟು ಲುಕ್ ಎಟ್ ದಿ ವೆಸ್ಟ್ ಕೋಸ್ಟ್ ಆಫ್ ಕರ್ನಾಟಕ, ಮಂಗಳೂರು, ಉಡುಪಿ, ದಕ್ಷಿಣ ಕನ್ನಡ. ಅದು ದಟ್ ವಾಸ್ ಸೀನ್ ಟು ಬಿ ದಿ ಲ್ಯಾಬೊರೇಟರಿ ಆಫ್ ದಿ ಸಂಘ್ ಪರಿವಾರ್, ದಿ ಲ್ಯಾಬೊರೇಟರಿ ಆಫ್ ದಿ BJP ಇನ್ ಇಟ್ಸ್ ಗ್ರೋತ್ ಇನ್ ಕರ್ನಾಟಕ. ಅಲ್ಲಿ BJP ಸೋತಿರೋ ಲಕ್ಷಣ ನೀವು ನೋಡಿದ್ರೆ, ಇಟ್ ಇಸ್ ವೆರಿ ಕ್ಲಿಯರ್ ದಟ್ ದಿ BJP ಆ್ಯಂಡ್ ಇಟ್ಸ್ ಬ್ರ್ಯಾಂಡ್ ಆಫ್ ಪಾಲಿಟಿಕ್ಸ್ ಹ್ಯಾಸ್ ಬಿನ್ ಡಿಸಿಸಿವ್ಲಿ ಥ್ರೋನ್ ಔಟ್ ಅಂತ ಇಟ್ ಇಸ್ ವೆರಿ ಕ್ಲಿಯರ್. ಒಂದು. ಎರಡನೇದು,
ನೀವು ನರೇಂದ್ರ ಮೋದಿ ಅವ್ರ ಬಗ್ಗೆ ನಾವು ಎಷ್ಟೇ ಹೋಪ್ಸ್ ಇಟ್ಕೊಂಡ್ರು ಅಥವಾ BJP ಎಷ್ಟೇ ಹೋಪ್ ಇಟ್ಕೊಂಡ್ರು ನರೇಂದ್ರ ಮೋದಿ ಅವರು ಈ ಎಲೆಕ್ಷನಲ್ಲಿ ಬಂದು ಪಾಲ್ಗೊಂಡ್ರು, ಕ್ಯಾಂಪೇನ್ ಮಾಡಿದ್ರು, ಅವ್ರು ಬಂದಿದ್ದ ಕಡೆ ಯಾವ ರಿಸಲ್ಟ್ ಇತ್ತು ಅಂತ ಜನರಿಗೆ ಎಲ್ಲರಿಗೂ ಗೊತ್ತಿದೆ, ಆಸ್ ಅಪೋಸ್ ಟು ರಾಹುಲ್ ಗಾಂಧಿ. ಸೊ ನಾವು ಈ ಮೋದಿ ಫ್ಯಾಕ್ಟರ್ ಬಗ್ಗೆ, ಮೋದಿ ವೇವ್ ಬಗ್ಗೆ ಭಾಳ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಮಾಧ್ಯಮದವರು ಮಾತಾಡ್ತಾನೆ ಇದ್ದಾರೆ. ಬಟ್ ದಿ ಸಿಂಪಲ್ ರಿಯಾಲಿಟಿ ಈಸ್ ದಟ್ ಕರ್ನಾಟಕ ಇಸ್ ವೆರಿ ಡಿಫ್ರೆಂಟ್ ಫ್ರಮ್ ಗುಜರಾತ್. South India is very different from Gujarat, and most importantly, the manner and scale of the Congress victory and the manner and scale of the BJP defeat is an indication that Karnataka is not going to be significantly different in the Lok Sabha election as opposed to the assembly election. ಖಂಡಿತ ಕೃಷ್ಣಪ್ರಧಾನ್ ಚರ್ಚೆ ಮಾಡ್ತೀನಿ, ಹೊರಟವ್ರ ಜೊತೆ ಕೂಡ ಚರ್ಚೆ ಮಾಡ್ತೀನಿ. ಯಾಕಂದ್ರೆ ಮೋದಿ ಅನ್ನುವಂಥದ್ದು ವಿಧಾನಸಭೆ ಚುನಾವಣೆಯಲ್ಲಿ ನಡೆಯಲಿಲ್ಲ, ಈಗಲೂ ಕೂಡ ನಡೆಯುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೃಷ್ಣಪ್ರಸಾದ್ ಎತ್ತಿದ್ದಾರೆ. ನಾನು ಮಲ್ಕಾಪುರ ಅವ್ರ ಜೊತೆ ಈ ಪ್ರಶ್ನೆಯನ್ನು ಕೂಡ ಕೇಳ್ತೇನೆ. ಅದಕ್ಕಿಂತ ಮೊದಲು ಒಂದು ಪ್ರಶ್ನೆ.